ಲೇಡೀಸ್ ಅಂಡ್ ಜೆಂಟಲ್ಮನ್, ಸರ್ಕಾರಿ ಜಮೀನನ್ನ ನುಂಗುವಂತಹ ಪ್ರಭಾವಿಗಳು ಕಾನೂನಿನಿಂದ ಸುಲಭವಾಗಿ ನುಳಿಸ್ಕೊಳ್ತಾರೆ. ಆದ್ರೆ ಪ್ರಭಾವಿಗಳೆಲ್ಲದ ಬಡವರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇಂತಹ ಘಟನೆ ನಡೆದಿದೆ ಅಂತ ಎಲ್ಲಿ ಅದು ಅಂತ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಅಕ್ರಮ ಭೂ ಕಬಳಿಕೆಯ ಆರೋಪ ಕೇಳಿಬಂದಿತ್ತು. ಈ ವಿಚಾರ ಉಭಯ ಸದನಗಳಲ್ಲಿ ಭಾರೀ ಕೋಲಾಹಲ. ಹಣಬಲ, ಜನಬಲ ಹಾಗೆ ಅಧಿಕಾರದ ಬಲ ಇದೆ. ಆದ್ರೆ ಕೆಲವು ಬಡ ಕುಟುಂಬಗಳು ಬೆಂಗಳೂರಿನ ಹೊರವಲಯದ ಸರ್ಕಾರಿ ಗೋಮಾಳದಲ್ಲಿ ವಾಸಕ್ಕಾಗಿ ಅಕ್ರಮ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಸಮೀಕ್ಷೆ ನಡೆಸಿದಂತಹ ಜಿಲ್ಲಾಡಳಿತ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ 200 ಮನೆಗಳನ್ನ 6 ಜೆಸಿಬಿಗಳನ್ನ ತಂದು ನೆಲಸಮಗೊಳಿಸಿತ್ತು. ಶ್ರೀನಿವಾಸಪುರದ ಕೋಗಿಲು ಲೇಔಟ್ ಬಳಿಯ ಸರ್ಕಾರಿ ಗೋಮಾಳವನ್ನ ಜಿಲ್ಲಾಡಳಿತ ನಗರ ಪಾಲಿಕೆ ವ್ಯಾಪ್ತಿಗೆ ನೀಡಿತ್ತು. ಸರ್ಕಾರಿ ಜಾಗ ಒತ್ತುವರಿಗೊಳಿಸಿ ಅಕ್ರಮವಾಗಿ ಬಡವರು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಕರಿಗೌಡರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವು ಕಾರ್ಪೊರೇಷನ್ ಕಡೆಯಿಂದ ಏನು ಸಪೋರ್ಟ್ ಎಕ್ಸ್ಟೆಂಡ್ ಮಾಡಬೇಕು, ದಟ್ ಇನ್ಕ್ಲೂಡ್ಸ್ BSWML, AGMs ಅಂಡ್ ಬೇರೆ ಬೇರೆ ತಂಡಗಳನ್ನು ನಾವು ಅದನ್ನು ಡಿಪ್ಲಾಯ್ ಮಾಡಿಸಿದ್ದೀವಿ. ಹೀಗೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಂತಹ 200 ಮನೆಗಳನ್ನ 6 ಜೆಸಿಬಿಗಳ ಮೂಲಕ ಜಿಲ್ಲಾಡಳಿತ ಕೆಡವಿ ಹಾಕಿತ್ತು. ಈ ವೇಳೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಒಟ್ಟಾರೆ ಪ್ರಭಾವಿಗಳು ಸರ್ಕಾರಿ ಜಮೀನನ್ನ ನುಂಗಿದ್ರೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಂತಹ ಸರ್ಕಾರಕ್ಕೆ ಬಡವರು ವಾಸಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮನೆಗಳನ್ನ ಯಾವುದೇ ಮುಲಾಜಿಲ್ಲದೆ, ಸೂಚನೆಗಳಿಲ್ಲದೆ ಕೆಡವಿದ್ದಾರೆ. ಒಟ್ಟಾರೆ ಪ್ರಭಾವಿಗಳಿಗೆ ಮಣಿಯುವಂತಹ ಸರ್ಕಾರ ಬಡವರ ಪಾಲಿಗೆ ಮಾತ್ರ ಭಯವನ್ನು ಹುಟ್ಟಿಸಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.